ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕನ್ನ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಒಂದೇ ಒಂದು ಲೈಕ್ ಕೊಡಿ. ನೀವು ಹಾಗೆ ನೋಡ್ತಾ ಇದ್ದೀರಲ್ವ, ಹಾಗೆ ಲೈಕ್ ಕೊಟ್ಟರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಹೋದ ವಿಡಿಯೋದಲ್ಲಿ ನಿಮಗೆ MCL ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದ್ರ ತಕ್ಕಂಗೆ ನಾನು ಏನಂತ ಹೇಳಿದೆ ನಿಮಗೆ, ಫಸ್ಟ್ ರ್ಯಾಂಕು ಮತ್ತು 10 ಒಳಗಡೆ ನೀವು ರ್ಯಾಂಕಲ್ಲಿ ಬಂತು ಅಂತಂದರೆ ಖಂಡಿತ ನಿಮಗೆ ವಾರಕ್ಕೆ 8,000 ಅಂದರೆ 4,000, ತಿಂಗಳಿಗೆ 32,000 ಮತ್ತು 16,000 ದುಡಿಬೋದು ಅಂತ. ಸೊ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನೇನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಏನು ಮಾಡಬೇಕು, ವೈರಲ್ ಪಾಯಿಂಟ್ಸ್ನ ಜಾಸ್ತಿ ಮಾಡ್ಕೊಬೇಕು. ಯಾವ ಥರ ಮಾಡ್ಕೊಬೇಕು ಅಂತಂದರೆ, ನೀವು ಡೈಲಿ ವೀಡಿಯೋಸ್ ಹಾಕ್ತಾ ಇರಬೇಕು. ಅದು ವ್ಯೂಸ್ ಹೋಗ್ತಾ ಇರಬೇಕು. ಮೇಯ್ನಾಗಿ ವ್ಯೂಸ್ ಹೋಗ್ತಾ ಇರಬೇಕು ಮತ್ತು ಜನರಿಗೆಲ್ಲ ರೀಚ್ ಆಗ್ತಾ ಇರಬೇಕು. ವ್ಯೂಸ್ ಹೋಗ್ತಾ ಇದ್ದರೆ ನಿಮಗೆ ಆಟೋಮೆಟಿಕ್ಲಿ ವೈರಲ್ ಪಾಯಿಂಟ್ಸು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಬ್ಲೂಟಿಕ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅದೇಂತಕ್ಕಪ್ಪ ಬ್ಲೂಟಿಕ್ ಯಾಕೆ ಬೇಕು, ನಾವು ವೈರಲ್ ಪಾಯಿಂಟ್ಸು ಬರ್ತೈತೆ ಅಂತಂದಮೇಲೆ ಬ್ಲೂಟಿಕ್ ಅವಶ್ಯಕತೆ ಏನಿದೆ ಅಂತ ನೀವು ಕೇಳ್ಬೋದು. ಮೇಯ್ನ್ ಇರೋದೇ ಅಲ್ಲೇ. ನೀವು ಅದನ್ನ ತೊಗೊಂಡ್ರೆ ಮಾತ್ರ ನೀವು ಫಸ್ಟು ಸೆಕೆಂಡ್ ಬರೋಕ್ಕೆ ಸಾಧ್ಯ. ಅದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಲಾಸ್ಟಲ್ಲಿ ಹೇಳೋದನ್ನು ನಾನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ, ನಿಮಗೆ ಎಲ್ರಿಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಬ್ಲೂಟಿಕ್ನ ಯಾಕೆ ಪರ್ಚೇಸ್ ಮಾಡಬೇಕು ಅಂತಂದರೆ, ಇವಾಗ ನಮಗೆ 100 ವೈರಲ್ ಪಾಯಿಂಟ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಬ್ಲೂಟಿಕ್ ಏನಾದರೂ ಇತ್ತು ಅಂತಂದರೆ, ಇವಾಗ ನನಗೆ ಬ್ಲೂಟಿಕ್ ಇದೆ, ನನಗೆ 100 ವೈರಲ್ ಪಾಯಿಂಟ್ಸ್ ಇದೆ. ಸೊ ಎಷ್ಟಾಗುತ್ತೆ ಬ್ಲೂಟಿಕ್ನ ಪರ್ಚೇಸ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ ಅಂತಂದರೆ 500 ಆಗುತ್ತೆ. ಇವಾಗ 100 ವೈರಲ್ ಪಾಯಿಂಟ್ಸ್ ಇರೋದು ಡಬಲ್ ತ್ರಿಬಲ್ ಆ ಥರ ಆಗುತ್ತೆ. ಅದು ಡಬಲ್ ತ್ರಿಬಲ್ ಆ ಥರ ಆಗತ್ತಲ್ವಾ. ಹಾಗಾಗಿ ಅದನ್ನು ಎಲ್ಲರೂ ಪ್ರತಿಯೊಬ್ಬರೂ ಬ್ಲೂಟಿಕ್ಗೆ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರು ನೀವು ಅಲ್ಲಿ ಲಿಸ್ಟ್ ನೋಡ್ಬೋದು, ಫಸ್ಟು ಸೆಕೆಂಡ್ ಇರೋರ್ದೆಲ್ಲ ಬ್ಲೂಟಿಕ್ ಇದೆ. ಮಿಕ್ತವರೆಲ್ಲೂ ಒಬ್ಬೊಬ್ರದ್ದು ಇಲ್ಲ. ಯಾಕಂತಂದರೆ ಅವ್ರದ್ದು ಎಕ್ಸ್ಪೈರ್ ಆಗಿರುತ್ತೆ, ಅವ್ರು ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಅವ್ರು ಹೇಗಿದ್ರು 20ನೇ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿ ಇರ್ತಾರಲ್ವ, ಹಾಗಾಗಿ ಅವರು ರೀಚಾರ್ಜ್ ಮಾಡ್ಕೊಂಡಿರಲ್ಲ. ಆಮೇಲೆ ನೆಕ್ಸ್ಟ್ ವೀಕ್ ಅವರು ಮಂಡೆಯಿಂದ ರೀಚಾರ್ಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರದ್ದು ಬ್ಲೂಟಿಕ್ಕು ಆಪ್ಷನ್ಸು ಇರುತ್ತೆ, ಬಟ್ ರೀಚಾರ್ಜ್ ಮಾಡ್ಕೊಂಡಿರಲ್ಲ. ನೀವೆಲ್ಲ ಫಸ್ಟು ಸೆಕೆಂಡ್ ಬರಬೇಕು ಅಂತಂದರೆ ನೀವು ಬ್ಲೂಟಿಕ್ನ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗು ನೀವು ಫಸ್ಟ್ ಟೈಮು ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ 50% ಆಫ್ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವು ರೀಚಾರ್ಜ್ ಮಾಡ್ಕೊಬೇಕಾಗತ್ತೆ. ಸೊ ನೀವು ಮೇಯ್ನಾಗಿ ಬ್ಲೂಟಿಕ್ನ ಪರ್ಚೇಸ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗು ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ 165ಗೆ ನೀವು ರೀಚಾರ್ಜ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಮಂತಿಂದ ಅಂದರೆ ಅದು ಎಕ್ಸ್ಪೈರ್ ಆದಮೇಲೆ ನೆಕ್ಸ್ಟ್ ಡೇ ನೀವು ರೀಚಾರ್ಜ್ ಮಾಡೋ ಆಪ್ಷನ್ ಬರುತ್ತಲ್ಲ, ಆವಾಗ 300 ಸಮಥಿಂಗ್ ಹೇಳುತ್ತೆ, 335 ಆ ಥರ ಕೇಳುತ್ತೆ. ಸೊ ಆವಾಗ ನೀವು ರೀಚಾರ್ಜ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರು ವೈರಲ್ ಪಾಯಿಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ವೈರಲ್ ಪಾಯಿಂಟ್ಸ್ ಈಗ ಜಾಸ್ತಿ ಯಾವ ಥರ ಆಗಬೇಕು ಅಂತಂದರೆ, ಡೈಲಿ ನೀವು 100 ಇಲ್ಲ 150 ಆ ಥರ ವೀಡಿಯೋಸ್ ಹಾಕ್ತಾ ಇರಬೇಕಾಗುತ್ತೆ. ಅದು ವ್ಯೂಸ್ ಹೋಗ್ತಾ ಇರಬೇಕು. ಅಟ್ಲೀಸ್ಟ್ ಒಂದೊಂದು ವೀಡಿಯೋ ಒಂದು 5K 2K 3K ಆ ಥರ ವ್ಯೂಸ್ ಹೋಯಿತು ಅಂತಂದರೆ ಆರಾಮಾಗಿ ನೀವು ದಿನಕ್ಕೆ 5,000 6,000 ವೈರಲ್ ಪಾಯಿಂಟ್ಸ್ನ ಮಾಡ್ಕೊಬೋದು. ಜಾಸ್ತಿ ವೈರಲ್ ಪಾಯಿಂಟ್ಸ್ನ ಜಾಸ್ತಿ ಮಾಡ್ಕೊಬೇಕು ಅಂತಂದರೆ ನೀವು ಬ್ಲೂಟಿಕ್ನ ಆಪ್ಷನ್ ತೊಗೋಬೇಕಾಗತ್ತೆ. ಡೈಲಿ 100 ಇಲ್ಲ 150 ವೀಡಿಯೋಸ್ ಆ ಥರ ಹಾಕ್ಕೋಬೇಕಾಗತ್ತೆ. ಅದು ವ್ಯೂಸ್ ಹೋಗ್ತಾ ಇರಬೇಕು. ನೀವು ವ್ಯೂಸ್ ಹೋಗಬೇಕು ಅಂದರೆ ಎಲ್ಲದಕ್ಕೂ ಹ್ಯಾಶ್ಟ್ಯಾಗ್ ಹಾಕಿ ತಾನಾಗ್ತಾನೆ ಅದು ಬೂಸ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಬೂಸ್ಟ್ದು ರೀಚಾರ್ಜ್ ಮಾಡಿ ನೀವು ಬೂಸ್ಟ್ ಮಾಡ್ಬೋದು ಅಂತ ಅಲ್ಲಿ ಎಲ್ಲ ಹೇಳ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಮಾಡಿ. ಬಟ್ ಯಾಕೋ ನನಗೆ ಬೇಡ ಅನಿಸುತ್ತೆ ಅದೆಲ್ಲ ದುಡ್ಡು ಕೊಟ್ಟು ಬೂಸ್ಟ್ ಮಾಡಿ ಅವೆಲ್ಲ ಬೇಡ. ತಾನಾಗ್ತಾನೆ ಹೋಗುತ್ತೆ. ಮೋಜರ್ ತಾನಾಗ್ತಾನೆ ಅವರು ಏನು ಮಾಡ್ತಾರೆ, ಬೂಸ್ಟ್ ಮಾಡೋ ಥರ ಮಾಡ್ತಾರೆ. ಸ್ಟಾರ್ಟಿಂಗು ಹೊಸ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ದಿನ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ವ್ಯೂಸ್ ಹೋಗ್ತಿರಲ್ಲ, 0 ಫಾಲೋವರ್ಸ್ ಇರ್ತಾರಲ್ವ, ಹಾಗಾಗಿ ಯಾವುದೇ ಕಾರಣಕ್ಕೂ ವ್ಯೂಸ್ ಹೋಗ್ತಾ ಇರಲ್ಲ. ಒಂದು 100 200 300 1K ಒಳಗಡೆ ಆ ಥರ ವ್ಯೂಸ್ ಹೋಗ್ತಾ ಇರುತ್ತೆ. ನೀವು ಡೈಲಿ ಅಂದರೆ ಡೈಲಿ ನೀವು ವೀಡಿಯೋಸ್ ಹಾಕ್ತಾಯಿರಿ, ಟ್ರೆಂಡಿಂಗ್ ಇರೋದು ವೀಡಿಯೋಸ್ ಹಾಕ್ತಾಯಿರಿ, ಕಾಮಿಡಿ ವೀಡಿಯೋಸ್ ಹಾಕ್ತಾಯಿರಿ, ಆಗ ಅದು ಹೋಗುತ್ತೆ. ಮತ್ತು ಸೀರಿಯಲ್ಸ್ ಜಿ ಕನ್ನಡವಾಯಲ್ಲಿ ಇದು ಬ್ರಹ್ಮಗಂಟು ಆಗಿರ್ಬೋದು, ಸತ್ಯ, ಶ್ರೀವಸ್ತು, ಶುಭವಸ್ತು ಆ ಥರ ಸೀರಿಯಲ್ದು ಶಾರ್ಟ್ ಕಟ್ ಹಾಕಿರ್ತಾರಲ್ವ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಹಾಕಿದ್ರೂ ಕೂಡ ನೀವು ಖಂಡಿತ ಹೋಗುತ್ತೆ ಅದು. ಸೊ ಆರಾಮಾಗಿ ನೀವು ವೈರಲ್ ಪಾಯಿಂಟ್ಸ್ನ ಮಾಡಿಕೊಂಡು ತಿಂಗಳಿಗೆ 32,000 ಇಲ್ಲಾಂದರೆ 16,000 ನೀವು ಮನಿನ ಆರಾಮಾಗಿ ಅರ್ನ್ ಮಾಡ್ಕೊಬಹುದು.
ಆ್ಯಂಡ್ ನಿಮಗೆ ಬ್ಲೂ ಟಿಕ್ಕು ಯಾವ ಥರ ಎಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು ಬೆಸ್ಟ್ ಯಾವುದಪ್ಪ ಅಂತಂದರೆ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಸೈಡಲ್ಲಿ ಕಳಿಸಿರ್ತೀನಿ. ಸೊ ಎಲ್ಲರೂ ಹೋಗಿ ಯಾರು ಸ್ಕಿಪ್ ಮಾಡ್ತೀನಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದುವರ್ಸೋಣ. ಯಾವ ಥರ ಅಂತಂದರೆ ಕ್ರಿಯೇಟಿವ್ ಟೂಲ್ಸ್ ಮೇಲೆ ಹೋಗಿ ಇಲ್ಲಿ MCL ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ, ವೀಕ್ಲಿ ಲ್ಯಾಂಗ್ವೇಜ್ ಅಂತ ಇದೆಯಲ್ವ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 lakh ಆಫರ್ ಕೊಟ್ಟಿರ್ತಾರ. ಅದ್ರ ಕೆಳಗಡೆ ಕ್ರಿಯೇಟಿವ್ ವಿಡಿಯೋಸ್ ಅಂತ ಇರುತ್ತಾ, ಅದ್ರ ಕೆಳಗಡೆ ಇವು ಬ್ಲೂ ಟಿಕ್ ಅಂತ ಇರುತ್ತೆ ನೋಡಿ, ಇಲ್ಲಿ ಬ್ಲೂ ಟಿಕ್ದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಹೋಗಿ ನೀವು ಪರ್ಚೇಸ್ ಮಾಡಿದ್ದು ಅಂತಂದರೆ ಖಂಡಿತ ನೀವು ಪರ್ಚೇಸ್ ಮಾಡ್ತು ಅಂತಂದರೆ ಅದು ನಿಮ್ಮದು ಬ್ಯಾಂಕ್ದು ಏನು ಕೇಳಲ್ಲ. ಏನು ಕೇಳತ್ತಂದರೆ UPI ನಂಬರ್ ಕೇಳುತ್ತೆ, ನೀವು ಹಾಗೆ ರಿಚಾರ್ಜ್ ಮಾಡ್ಕೊಬೋದು. ಸುಮಾರು ಜನ ರಿಚಾರ್ಜ್ ಮಾಡ್ಕೊಬೋದು. ಇದು ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ 165 ನನ್ನ ಹೊಸ ಅಕೌಂಟು. ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡಿ ಒಂದು ದಿನಕ್ಕೇ 6,000 ಆ ಥರ ಎಲ್ಲ ತೊಗೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಪ್ರತಿಯೊಬ್ಬರು ಹೇಳಬೇಕಂದ್ರೆ ಪ್ರತಿಯೊಬ್ರದ್ದು ಬ್ಲೂ ಟಿಕ್ ಐತೆ. ಇಲ್ಲಿ ಅಮ್ಮಮ್ಮ ಅಂದ್ರೂ ಒಬ್ರದ್ದು ಇಬ್ಬರದ್ದು ಇಲ್ಲ, ಯಾಕಂದರೆ ಇದು ಇವತ್ತು ಎಕ್ಸ್ಪೈರ್ ಆಗಿರುತ್ತೆ. ಇವ್ರದ್ದೆಲ್ಲ ಇವತ್ತು ಎಕ್ಸ್ಪೈರ್ ಆಗಿರುತ್ತೆ. ಮತ್ತು ಮೇಯ್ನು ಏನಪ್ಪ ಅಂದರೆ ವೀಕ್ಲಿ ನಿಮ್ಮ ಫೇಸಲ್ಲಿ ಇರೋವಂಥದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡಿ ಒಂದು ಹಿಂದಿ ಹುಡುಗಿಯವರು ಹಾಕಿದ್ದಾರೆ ನೋಡಿ, ಈ ಥರ ಎಲ್ಲ ವೀಡಿಯೋಸ್ ಹಾಕ್ತಾ ಇರಬೇಕು. ಸಿಂಪ್ಲಿ ಯಾವುದಾದ್ರೂ ಒಂದು ಸಾಂಗ್ ಹಾಕಾದ್ಮೇಲೆ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿಬಿಡಿ. ಒಂದು 30 ವೀಡಿಯೋ ಹಾಕಿದ್ದಾರೆ ಅವರು. ಯಾಕಂದರೆ ಇವರು ನಾವೆಲ್ಲ ವರ್ಕ್ ಮಾಡೋಕ್ಕಿಂತ ಮುಂಚೆ ಇವರು ವರ್ಕ್ ಮಾಡ್ತಿದ್ರು. ಇವರು ಫಸ್ಟು ಸೆಕೆಂಡ್ ಆ ಥರ ಬರ್ತಿದ್ರು. ಇವರು ತುಂಬ ಅಬ್ಸರ್ವ್ ಮಾಡಿದ್ದೀನಿ ನಾನು ಇವ್ರದ್ದು. ಬರೀ ಇವ್ರದ್ದೇ ಹಾಕಿದ್ದಾರೆ. ಇವತ್ತಿನ ದಿನ ಬರೀ ಇವ್ರದ್ದೇ ಹಾಕಿದ್ದಾರೆ. ಯಾಕಂದರೆ ಅಲ್ಲಿ ರೂಲ್ಸ್ ಅಂತ ಏನಪ್ಪ ಅಂದರೆ ಮೋಜರ್ ಹೇಳ್ತಾರೆ, ನಿಮ್ಮ ಫೇಸ್ ಕಟ್ಟಿರೋದು ಹಾಕಿ ಅದು ಬೂಸ್ಟ್ ಆಗುತ್ತೆ, ಅಕೌಂಟು ಎಲ್ರಿಗೂ ಶೇರ್ ಆಗುತ್ತೆ, ಆ ಥರ ಹೇಳ್ತಾರೆ ಅವರು. ಹಾಗಾಗಿ ಅವ್ರು ಆ ಥರ ಮಾಡ್ತಾರೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಪ್ರತಿಯೊಬ್ಬರದ್ದು ಬ್ಲೂ ಟಿಕ್ ಐತೆ. ಇಲ್ಲಿ ಸ್ಟಾರ್ಟಿಂಗ್ ಒಂದು 100 ಮೆಂಬರ್ಸ್ವರೆಗೂ ಎಲ್ಲರದ್ರಲ್ಲೂ ಬ್ಲೂ ಟಿಕ್ ಐತೆ. ಮಿಕ್ದವ್ರದ್ದು ಬ್ಲೂ ಟಿಕ್ ಯಾಕಿಲ್ಲ ಅಂತಂದರೆ ಅವ್ರ ಮೇಲೆ ಬಂದಿಲ್ಲ ಬ್ಲೂ ಟಿಕ್, ಅವ್ರು ರೀಚಾರ್ಜ್ ಮಾಡ್ಕೊಂಡಿಲ್ಲ. ಹಾಗಾಗಿ 300 ಆ ಥರ ಎಲ್ಲ ಬಂದಿದೆ. ಇವರೆಲ್ಲ ಬ್ಲೂ ಟಿಕ್ ಹಾಕಿದ್ದಿದ್ರೆ ಇವರು ಒಂದು 900, 1000 ಆ ಥರ ಅವ್ರ ಬ್ಲೂ ಟಿಕ್ ಏನಾದರೂ ರೀಚಾರ್ಜ್ ಮಾಡ್ಕೊಂಡಿದ್ದಿದ್ರೆ 1000 ಆಗಿರ್ತಿತ್ತು ಇವಾಗ ಅವ್ರಿಗೆ. ಬಟ್ ಅವರು ಮಾಡ್ಕೊಂಡಿಲ್ಲ. ಸೊ ಇವಾಗ ನೋಡಿ ಇವರೆಲ್ಲ ಫಸ್ಟಲ್ಲಿದ್ದಾರೆ, ಫಸ್ಟು ಸೆಕೆಂಡು ಥರ್ಡು ಈ ಥರ ಎಲ್ಲ ಇದ್ದಾರೆ. ಇವಾಗ ಅದೇ ಹೋದ ವೀಕ್ದು ನಾನು ಹೇಳಿದ್ನಲ್ಲ, ಹೋದ ವೀಕ್ದು ಶುಕ್ರವಾರ ಬರುತ್ತೆ ಅಂತ. ಸೊ ಇಲ್ಲಿ 512 ಮೆಂಬರ್ಸ್ ಇಲ್ಲಿ ತೋರಿಸಿದ್ದಾರೆ. ನಂದು ಹೋದ ವೀಕ್ದು 280 ವೈರಲ್ ಪಾಯಿಂಟ್ಸ್ ಆಗಿದೆ. ಯಾಕಂದರೆ ನನ್ನ ಪ್ರೊಫೈಲಲ್ಲಿ ವ್ಯೂಸೇ ಇಲ್ಲ, ಹಾಗಾಗಿ ಆದ್ರೂ ಕೂಡ ಇಷ್ಟು ಬಂದಿದೆ ನನಗೆ. ಪರವಾಗಿಲ್ಲ, ನೋಡುವ ಈ ಮಂತು ಎಷ್ಟು ಬರುತ್ತೆ, ಈ ವೀಕ್ ಎಷ್ಟು ಬರುತ್ತೆ ನನಗೆ ಅಂತ. ನೋಡಿ ನನ್ನ ಪ್ರೊಫೈಲ್ ವ್ಯೂಸ್ ತೋರಿಸ್ತೀನಿ ನೋಡಿ. ಆದರೂ ಇಷ್ಟು ಬಂದಿದೆಯಲ್ಲ ಅದು ಪುಣ್ಯ. ಇದು ಹೊಸ ಪ್ರೊಫೈಲ್ ಮಾಡ್ಕೊಂಡಿದ್ದೀನಿ, ಯಾಕಂತ ನಿಮ್ಗೆ ಗೊತ್ತಿರುತ್ತೆ ಯಾಕೆ ಮಾಡ್ಕೊಂಡಿದ್ದೀನಿ ಅಂತ. MFC ಸೆಲೆಕ್ಟ್ ಆಗಿರೋದು ಒಂದು ಕಾರಣಕ್ಕೆ ನಾನು ಮಾಡ್ಕೊಂಡಿರೋದು. ನೋಡಿ ಒಂದು ವ್ಯೂಸು ಇಲ್ಲ. ಮತ್ತು ನಿಮ್ಮ ಪ್ರೊಫೈಲಲ್ಲಿ ಟ್ರೆಂಡಿಂಗ್ ಆಗಿರೋ ಯಾವ ವೀಡಿಯೋಸು ಅಂತಂದರೆ ಇಲ್ಲಿ ಅದನ್ನು ತೋರಿಸ್ಬಿಡ್ತಾರೆ. ಇಲ್ಲಿ ಇದೆಯಲ್ವ ಟ್ರೆಂಡಿಂಗ್ ವೀಡಿಯೋಸ್ ಅಂತ. ನಿಮ್ಮ ಪ್ರೊಫೈಲಲ್ಲಿ ಇವಾಗ ಯಾವುದು ಟ್ರೆಂಡಿಂಗ್ ಆಗಿ ಓಡ್ತಾ ಐತೆ ಅನ್ನೋದು ಇಲ್ಲಿ ಕೂಡ ನೀವು ನೋಡ್ಬೋದು. ಮತ್ತು ನಿಮ್ಮ ನೋಡಿ ವೈರಲ್ ಆಗಬೇಕು ಅಂದರೆ ನಿಮ್ಮ ರೀಲ್ಸು ಈ ಥರ ಗ್ರೀನ್ ಕಲರು ಇಲ್ಲಿ ನೋಡಿ 0.23% ಅಂತ ಎಲ್ಲ ಇದೆಯಲ್ವ, ಆ ಥರ ಗ್ರೀನ್ ಕಲರ್ ಬರಬೇಕು. ಅವಾಗ ಮಾತ್ರ ನಿಮಗೆ ವೈರಲ್ ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲೆಲ್ಲ ರೆಡ್ ಕಲರ್ ಬರ್ತಿದೆಯಲ್ವ, ಆ ಥರ ಬಂದರೆ ವೈರಲ್ ಆಗಲ್ಲ. ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅದೆಲ್ಲ ಗ್ರೀನ್ ಕಲರ್ ಬರೋ ಥರ ಮಾಡ್ಕೊಳ್ಳಿ. ಗ್ರೀನ್ ಥರ ಬರಬೇಕು ಅಂತಂದರೆ ನೀವು ಡೈಲಿ ವೀಡಿಯೋಸ್ ಹಾಕ್ತಾ ಇರಬೇಕು. ಅದು ಯಾವುದಾದ್ರೂ ಒಂದು ವೀಡಿಯೋಸು ಬೂಸ್ಟ್ ಆಗುತ್ತೆ, ಆವಾಗ ನೀವು ಆರಾಮಾಗಿ ಮನಿನ ಅರ್ನ್ ಮಾಡ್ಬೋದು. ಎಷ್ಟು ವೈರಲ್ ಆಗುತ್ತೋ ಅಷ್ಟು ನಿಮ್ಗೆ ಒಳ್ಳೆಯದು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ಕ್ವಶನ್ ಇತ್ತು ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಬಹುದು. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಕೂಡ ನೀವು ಕೇಳಬಹುದು. ನಾನು ಕೂಡ ನಿಮಗೆ ಆನ್ಸರ್ ಹೇಳ್ತೀನಿ. ಯಾರ್ಯಾರಿಗೆ ನೀವೆಲ್ಲ ಅನ್ಕೊತೀರಾ ಹೋದ ವಿಡಿಯೋದಲ್ಲಿ ತುಂಬ ಜನ ಅಂದರೆ ಸ್ವಲ್ಪ ಮೆಂಬರ್ಸ್ಗೆ ನಾನು ರಿಪ್ಲೈ ಮಾಡಿಲ್ಲ. ಯಾಕಂದರೆ ಅವ್ರಿಗೆ ತುಂಬ ಡೌಟ್ಸ್ ಇದೆ. ಅವ್ರಿಗೆ ರಿಪ್ಲೈ ಮಾಡಿದ್ರೂ ಕೂಡ ಇನ್ನೂ ಸ್ವಲ್ಪ ಡೌಟ್ಸ್ ಕೇಳ್ತಿದ್ರು. ಅವರಿಗೆ ಮೆಸೇಜಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಏನೇ ಇದ್ದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು, ಆವಾಗ ಮಾತ್ರ ಅವರು ಮಾತೆಲ್ಲ ಅರ್ಥ ಮಾಡ್ಕೋತಾರೆ. ಮೆಸೇಜಲ್ಲಿ ಹಾಕ್ತು ಅಂತಂದರೆ
ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ, ಏನು ಹೇಳ್ತಿದ್ದಾರೆ, ಯಾವ ಥರ ಏನು ಅಂತ ಎಲ್ಲ ಥಿಂಕ್ ಮಾಡ್ತಾರೆ. ಹಾಗಾಗಿ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತು ಅಂದರೆ ಅರ್ಥ ಆಗಿರುತ್ತೆ. ನನಗೆ ಒಂದು ಕ್ಲಾರಿಟಿ ಬೇಕು. ಏನು ಕ್ಲಾರಿಟಿ ಅಂತಂದರೆ, ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆಯಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟಾಟಾ ಎಲ್ರಿಗೂ.